ಜರ್ಮನಲ್ಲಿ ನೀವು ಚಿಕನ್ ತೊಗೋಬೇಕಾದ್ರೆ ನಿಮಗೆ ಒಂದೇ ಥರ ಎಲ್ಲ ಇಂಡಿಯಾ ಚಿಕನ್ ಸಿಗುತ್ತೆ, ಬಟ್ ಈ ಥರ ಸಿಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಥರ ಹೇಳ್ತಿದ್ದೀನಿ ಅಂತಂದರೆ, ಸೊ ನಾವಿಲ್ಲಿ ಚಿಕನ್ ತೊಗೊಂಡಿರೋ ಉದ್ದೇಶ ನಾನು ಚಿಕನ್ ತೋರ್ಸೋಕ್ಕಲ್ಲ. ಸೊ ಇಲ್ಲಿ ನ್ಯೂಟ್ರಿ ಸ್ಕೋರ್ ನೋಡಿ, ಸೊ ನ್ಯೂಟ್ರಿ ಸ್ಕೋರ್ ಬಂದುಬಿಟ್ಟು ಎ ಗ್ರೇಡ್ ಇರುತ್ತೆ. ಸೊ ಅದೇ ಥರ ಈ ಚಿಕನಲ್ಲಿ ಯಾವುದೇ ಮಾಂಸ ಯಾವುದೇ ಪ್ರಾಡಕ್ಟ್ ಹೋಗ್ಬೇಕಾದ್ರೆ ಗ್ರೇಡ್ ಕೊಡ್ತಾರೆ. ಎ ಗ್ರೇಡ್ ಇತ್ತು ಅಂತಂದರೆ ಅದು ಚೆನ್ನಾಗಿದೆ, ಹೆಲ್ತಿ ಅಂತ. ಈ ಗ್ರೇಡ್ ಇರೋವು ಜಾಸ್ತಿ ಶುಗರ್ ಯಾವ ಇರ್ತಾವಲ್ಲ ಅವೆಲ್ಲ ಈ ಗ್ರೇಡ್ ಬರುತ್ತೆ. ಈ ಗ್ರೇಡದು ಬೆಸ್ಟ್ ಫುಡ್ ಅಂತ ಬರುತ್ತೆ. ಸೊ ಮತ್ತು ಇಲ್ಲಿ ಇದನ್ನು ತೋರ್ಸೋಕ್ಕೆ ಬರ್ತೀನಿ ನೋಡಿ, ಸ್ಟಾಲ್ ಮತ್ತು ಫ್ಲಾಟ್ಸ್ ಅಂತ. ಸೊ ಸ್ಟಾಲ್ ಮತ್ತು ಫ್ಲಾಟ್ಸ್ ಅಂತ ಇದ್ದರೆ ಇದು ಸೆಕೆಂಡ್ ನಂಬರಲ್ಲಿ ಇರೋದು ಬರುತ್ತೆ. ಮತ್ತು ಬರೀ ಸ್ಟಾಲ್ ಅಂತ ಬರುತ್ತೆ. ಸ್ಟಾಲ್ ಅಂತ ಬಂದರೆ ಅದು ಕಮ್ಮಿ ಜಾಗದಲ್ಲಿ ಆ ಚಿಕನ್ ಅಥವಾ ಯಾವುದೇ ಒಂದು ಪ್ರಾಣಿನ ಪಕ್ಷಿನ ಆಗಿರ್ಬೋದು ಕಮ್ಮಿ ಜಾಗದಾಗೆ ಬೆಳವಣಿಗೆ ಮಾಡಿರ್ತಾರೆ, ಅದಕ್ಕೆ ಅದು ಸ್ಟಾಲು ಅಂತ ಬರೀ ಸ್ಟಾಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಇದು ಸ್ಟಾಲ್ ಪ್ಲಸ್ ಪ್ಲಾಟ್ಸ್ ಅಂತ ಬಂದರೆ ಹಾರ್ಟೂಮ್ಸ್ ಫಾರ್ಮಲ್ಲಿ. ಸೊ ಅದು ತುಂಬ ದೊಡ್ಡ ಜಾಗದಲ್ಲಿ ಬೆಳೆದಿರುತ್ತೆ. ಸೊ ಹಂಗಾಗಿ ನ್ಯೂಟ್ರಿಷನ್ ಎನ್ರಿಚ್ಮೆಂಟು ಜಾಸ್ತಿ ಇರುತ್ತೆ. ಸೊ ಸ್ಟಾಲ್ ಮತ್ತು ಸ್ಟಾಲ್ ಪ್ಲಸ್ ಪ್ಲಾಟ್ಸು ಇವೆರಡು ಹಾರ್ಟೂಮ್ ಫಾರ್ಮ್ಸಲ್ಲಿ ನೋಡೋದಾದರೆ ನಮಗೆ ಸ್ಟಾಲ್ ಪ್ಲಸ್ ಪ್ಲಾಟ್ಸ್ ಅಂತ ಯಾವುದಿರ್ತಾವಲ್ಲ ಆ ಚಿಕನ್ನು ಅಥವಾ ಆ ಫುಡ್ಡು ಆ ಮೀಟ್ ಏನಿರುತ್ತಲ್ಲ ಸೊ ಅದು ಹೆಲ್ತಿಯಾಗಿರುತ್ತೆ. ಸೊ ಇದು ಹೆಲ್ತಿಯಾಗಿರುತ್ತೆ. ಸೊ ಕಂಪೇರ್ ಟು ಬರೀ ಸ್ಟಾಲ್ಸ್ ಅಂತ ಇರ್ತಾವಲ್ಲ ಸ್ಟಾಲ್ ಅಂತ, ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಸ್ಟಾಲ್ ಪ್ಲಸ್ ಹಾರ್ಟ್ಸು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೀವೇನಾದ್ರು ಜರ್ಮನಿನಲ್ಲಿ ಚಿಕನ್ ಅಥವಾ ಯಾವುದಾದ್ರೂ ಮೀಟ್ ತೊಗೋಬೇಕಾದ್ರೆ ಈ ಥರ ಇದನ್ನ ತೊಗೊಳ್ಳಿ, ಸ್ಟಾಲ್ ಪ್ಲಸ್ ಪ್ಲಾಟ್ಸು. ಸೊ ಅದು ಒಳ್ಳೆಯದಾಗಿರುತ್ತೆ. ಮತ್ತು ಎ ಗ್ರೇಡ್ ಇರೋದನ್ನ ತೊಗೊಳ್ಳಿ. ಮತ್ತು ಡೇಟ್ ನೋಡ್ತಾ ಇರಿ.